10ನೇ ವಿದ್ಯಾರ್ಥಿಗಳ ಪಾಲಕರ ಸಭೆ. ಈ ಪಾಲಕರ ಸಭೆಯ ಸಮಾರಂಭದ ಅಧ್ಯಕ್ಷತೆ ವಹಿಸಿ ನಮಗೆ ನಿಮ್ಮೆಲ್ಲರಿಗೂ ಶಿಕ್ಷಣ ಪಾಲಕರ ಕರ್ತವ್ಯಗಳು, ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಬಗ್ಗೆ ಮಾತನಾಡಿದಂಥ ಸನ್ಮಾನ್ಯ ಶ್ರೀ ಭೋಸಲೇಶ್ವರ್ ಅವರೇ ಹಾಗೂ ನನ್ನ ಆತ್ಮೀಯ ಶಿಕ್ಷಕ ವೃಂದವೇ, ಈ ಪಾಲಕರ ಸಭೆಯ ಪ್ರತಿನಿಧಿಯಾಗಿ ಈ ವೇದಿಕೆ ಮೇಲೆ ಆಸೀನರಾದಂಥ ನನ್ನ ಇಬ್ಬರು ಪಾಲಕರ ಪ್ರತಿನಿಧಿಗಳೇ ಹಾಗೂ ನನ್ನ ಆತ್ಮೀಯ ಪಾಲಕರ ವಿದ್ಯಾರ್ಥಿಗಳ ಪಾಲಕರೇ ಮತ್ತು ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿ ಶಿಕ್ಷಕ ವೃಂದ ಮತ್ತು ಪಾಲಕರ ಸಂಬಂಧ ಅತಿ ಶ್ರೇಷ್ಠವಾದದ್ದು. ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿರತಕ್ಕಂಥ ಎಷ್ಟೋ ವಸತಿ ಶಾಲೆಗಳು ನಮ್ಮ ಕರ್ನಾಟಕದಲ್ಲಿದೆ. ನಮ್ದು ಯಾವುದಂದ್ರೆ ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿರುವಂಥ ಒಂದು ವಸತಿ ಶಾಲೆ. ಬಂದಂಥ ವಿದ್ಯಾರ್ಥಿಗಳು ಎಲ್ಲರೂ ಕಾಂಪಿಟೇಷನ್ ಎಕ್ಸಾಮ್ ಪಾಸ್ ಮಾಡಿ ಬಂದಿರ್ತೀರಿ. ಪಾಲಕರ ಭಾವನೆಗಳಿಗೆ, ಆಶೋತ್ತರಗಳಿಗೆ, ಭವಿಷ್ಯದ ನಿರ್ಮಾಣಕ್ಕಾಗಿ ಎಲ್ಲರೂ ವಸತಿ ಶಾಲೆಗೆ ಬಂದಿದೆ. ವಸತಿ ಶಾಲೆಗಳಲ್ಲಿ ಸರ್ಕಾರದ ಉದ್ದೇಶ ಬಡ ವಿದ್ಯಾರ್ಥಿಗಳಿಗೂ ಇಂಗ್ಲಿಷ್ ಇವತ್ತು ಜಗತ್ತಿನಾದ್ಯಂತ ಪ್ರಥಮ ಭಾಷೆವಾಗಿರುವಂತಹ ಇಂಗ್ಲಿಷ್ ಅನ್ನ ಗ್ರಾಮೀಣ ಪ್ರದೇಶದ ಮಕ್ಕಳಿಗೂ ವಸತಿ ಜೊತೆಗೆ ಶಿಕ್ಷಣ ಕೊಡುವಂತ ಒಂದೇ ಒಂದು ಉದ್ದೇಶದಿಂದ ಸರ್ಕಾರಗಳು ಈ ವಸತಿ ಶಾಲೆಗಳನ್ನ ಕರ್ನಾಟಕದಿಂದ ನಿರ್ಮಾಣ ಮಾಡಿದೆ. ಪಾಲಕರಿಗೆ ಒಂದು ವಿನಂತಿ ಏನಂದ್ರೆ, ನಿಮ್ಮ ಮಕ್ಕಳನ್ನ 6ನೇ ತರಗತಿಗೆ ಕಾಂಪಿಟೇಷನ್ ಒಳಗ ಬಂದಂತ ಅಡ್ಮಿಷನ್ ಮಾಡಿ ಹೋದ ನಂತರ ಪಾಲಕರು ವಿದ್ಯಾರ್ಥಿಗಳ ಸಂಬಂಧ ನೀವು ಯಾಕೆ ಇಟ್ಟಿರಿ ಅಂತೇಳಿ ನನ್ನ ಪ್ರಕಾರ 80% ಪಾಲಕರಿಗೆ ಅರ್ಥ ಆಗ್ತಲ್ಲ. ನೀವು ಯಾಕೆ ಇಟ್ಟಿರಿ ಅಂತೇಳಿ ಗ್ರಾಮೀಣ ಪ್ರದೇಶಗಳಿಗೆ ಮಕ್ಕಳಿಗೆ ಮನೆಯಲ್ಲಿ ಕುಟುಂಬದೊಳಗೆ ಮಕ್ಕಳ ಅಧ್ಯಯನಕ್ಕೆ ಅನಾನುಕೂಲ ಆಗುವ ಎಷ್ಟೋ ದೃಷ್ಟಿಯಿಂದ ಈ ವಸತಿ ಶಾಲೆಗಳೇ ಬಂದಿದ್ದಾರೆ. ಪಾಲಕರು ಏನ್ ಮಾಡ್ತಾ ಇದ್ದೀರಿ? ಒಂದು ತಪ್ಪನ್ನಂದ್ರೆ, ನಿಮ್ಮ ಉದ್ದೇಶ ವಿಕಾಸಕ್ಕಾಗಿ ವಿದ್ಯಾರ್ಥಿಗಳಿಗಾಗಿ ನೀವು ಇಲ್ಲೇ ಕಳಿಸಿ ಬಿಟ್ಟು ಹೋಗಿದ್ದೀರಂದ್ರೆ, ಇಲ್ಲೇ ಇದೊಂಥರ 7 ಸೂಚನೆ ಕೊಡಿ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ತರದಂತದ್ದು ಏನೂ ಇಲ್ಲೇ ಯಾವುದೇ ಅಂತ ಇರಲ್ಲ. ಒಂದು ವಿದ್ಯಾರ್ಥಿಗೆ ಪಾಲಕರಿಂದ ಕೇವಲ ತಿಂಗಳಿಗೆ ಒಂದೇ ಒಂದು ಕಾಲ್ ಆದ್ರೆ ಸಾಕು. ನೀವೇನೇ ಮಾಡ್ತಾ ಇದ್ದೀರಿ ಅಂದ್ರೆ, ಈ ಫೋನ್ ಕಾಲ್ ಬಗ್ಗೆ ಹೇಳ್ತಾ ಇದ್ದೀರಿ. ಫೋನ್ ಕಾಲ್ ಇಂದ ಎಷ್ಟು ಡಿಸ್ಟರ್ಬ್ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಅಂದ್ರೆ, ಒಂದು ಕಾಲ್ ಮಾಡಿದ್ರಿ ಇನ್ವಾಲ್ವ್ಮೆಂಟ್ ಕಟ್ಟು. ಇವತ್ತು ಅಲ್ಲಿದು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸುಖ ದುಃಖಗಳನ್ನ ನಿಮ್ಮ ವಿದ್ಯಾರ್ಥಿ ಜೊತೆಗೆ ಹಂಚಿಕೊಳ್ಳುವ ಅವಶ್ಯಕತೆ ಇಲ್ಲ. ಅದು ಮುಂದಿನ ಸಮಯದೊಳಗೆ, ಆ ಸಮಯದೊಳಗೆ ರಜೆದೊಳಗೆ ಹೇಳುವಂತೆ ಅವಶ್ಯಕತೆ ಇರುತ್ತೆ. ಅಲ್ಲಿ ಏನೋ ಆಯ್ತು, ಯಾವ್ದೋ ಕಾರ್ಯ ಆಯ್ತು, ಅವ್ರು ತೆಗೆದುಕೊಂಡು ಹೋಗುದು, 2 ದಿನ ಕರ್ಕೊಂಡು ಹೋಗ್ತೀರಿ, 2 ದಿನ ಇನ್ವಾಲ್ವ್ಮೆಂಟ್ ಒಳಗೆ ಅಲ್ಲಿ ನೆಗೆಟಿವ್ ಇನ್ವಾಲ್ವ್ಮೆಂಟ್ ಆಗ್ತದೆ. ಆ ಇನ್ವಾಲ್ವ್ಮೆಂಟ್ ಒಳಗೆ ಇಲ್ಲಿ ಬರ್ತಾರ, ಹುಡುಗಿ ಬರ್ತಾರ, ಹುಡುಗ ಬರ್ತಾನ, ಇಲ್ಲೊಂದು 3-4 ಜನ ಇಂಟೆಲಿಜೆಂಟ್ ಕ್ವಾಂಟಿಟಿ ಆಬ್ಸರ್ವೇಷನ್ ಲೆಸ್ ಆಗ್ತೈತಿ, ಮನೆ ಕಡೆ ಗಮನ ಆಗ್ತೈತಿ. ಅವೆಲ್ಲ ಮಾಡಬೇಡ್ರಿ. ಹಂಗಾದ್ರೆ ಈ ಉದ್ದೇಶನ ನಮ್ಮ ಮಕ್ಕಳು ಎಲ್ಲ ಕಾಂಪಿಟೇಟಿವ್. ಈಗ ಒಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಗೌರ್ಮೆಂಟ್ ಪ್ರೈವೇಟ್ ಸ್ಕೂಲ್ ಒಳಗೆ ಅಡ್ಮಿಷನ್ ಮಾಡ್ಬೇಕು, ಎಷ್ಟೆಷ್ಟೋ ಖರ್ಚು ಮಾಡ್ತೇವೆ. ಅದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಾಗ ನಾನು ಬಿಟ್ಟಿದ್ದೀನಿ. ಅವ್ರು